ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಬಿಡದಿ ವಿಚಾರವಾಗಿ ಇವತ್ತಿನಿಂದ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀರಾ. ಈ ಒಂದು ಹೋರಾಟದ ಸರ್ಕಾರಕ್ಕೆ ಮುಟ್ಟುತ್ತಾ ಸರ್ ಈ ಒಂದು ಕೂಗು? ನಾನು ಅನಿಸುತ್ತೆ ಇಲ್ಲಿಂದ ಸರ್ಕಾರ 800 ಮೀಟ್ರ್ ದೂರದಲ್ಲಿದೆ ವಿಧಾನಸೌಧ ಫ್ರೀಡಮ್ ಪಾರ್ಕಿಂದ. ಇದನ್ನು ಕೇಳಿಸ್ಕೊಳ್ದೇ ಇದ್ದರೆ ಸರ್ಕಾರ ಇದು ಕಿವುಡು ಸರ್ಕಾರ ಅಂತ ಜನಕ್ಕೆ ಅನಿಸುತ್ತೆ. ಈ ಸನ್ನಿವೇಶನ ನೋಡದೇ ಇದ್ದರೆ ಸರ್ಕಾರ ಕುರುಡು ಸರ್ಕಾರ ಅನಿಸುತ್ತೆ. ಈ ಭಾವನೆಯನ್ನು ಅರ್ಥ ಮಾಡ್ಕೊಳ್ದೇ ಇದ್ದರೆ ಇದೊಂದು ಹೃದಯಹೀನ ಸರ್ಕಾರ, ಸಂವೇದನಾ ರಹಿತ ಸರ್ಕಾರ ಅನಿಸುತ್ತೆ ಸರ್. ಜೊತೆಗೆ ಇನ್ನು ಅಲ್ಲಿನ ಬಿಡದಿ ಭಾಗದ ರೈತರಿಗೆ ಒಂದು ಮರ್ಡರ್ ಕೇಸನ್ನು ಹಾಕುವುದ್ರ ಮೂಲಕ ಸರ್ಕಾರ ಉದ್ದಟತನ ತೋರಿಸ್ತಾ ಸರ್. ಇಲ್ಲಿ ಯಾರು ಮರ್ಡ್ರು ಅಟೆಂಪ್ಟ್ ಮಾಡಿದ್ರು ಅವ್ರ ಕೇಸ್ ವಾಪಸ್ ತಗೊಳುತ್ತೆ. ರೈತರು ತಮ್ಮ ಹೋರಾಟ ಮಾಡಿದ್ರೆ ಮರ್ಡರ್ ಕೇಸ್ ಆಗುತ್ತೆ. ಇದು ಕಾಂಗ್ರೆಸ್ದು ಮುಂಚೆಯಿಂದನೂ ನೀತಿ. ನಾವು ಕಳೆದ 30 ವರ್ಷದಿಂದ ರೈತರನ್ನ ದಮನ ಮಾಡುವ ಯಾವ ರೀತಿ ನೀತಿ ಇದೆ ಇವ್ರದ್ದು ನೋಡ್ಕೊಂಡು ಬಂದಿದ್ದೀವಿ. ಇದು ಲೇಟೆಸ್ಟ್ ವರ್ಷನ್ ಇದು. ಸೊ ಅದಕ್ಕೋಸ್ಕರ ಇವತ್ತೇನು ಕೊಲೆ ಅಪಾದನೆ ಮೇಲೆ FIR ಹಾಕಿದ್ದಾರೆ, ಇದು ಅತ್ಯಂತ ಖಂಡನೀಯ. ಇದು ಮಹಿಳೆಯರು ತಮ್ಮ ಆಕ್ರೋಶವನ್ನು ತೋರಿಸಿದ್ದಾರೆ. ಆಕ್ರೋಶಕ್ಕೆ ಕಾರಣ ಅರ್ಥ ಮಾಡ್ಕೋಬೇಕು. ಅಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಡಬೇಕು ಅಥವಾ ಇವ್ರಿಗೂ ಅರ್ಥ ಆಗಬೇಕು. ಸೊ ಈ ದೃಷ್ಟಿಯಿಂದ ಸರ್ಕಾರ ಈ ರೈತರ ಸಿಟ್ಟಿನ ನಿಟ್ಟುಸಿರೇನಿದೆ, ಆ ನಿಟ್ಟುಸಿರಿನ ಬಿಸಿ ಇವ್ರಿಗೆ ಕಾಡುತ್ತೆ, ಆ ಶಾಪ ಇವ್ರಿಗೆ ಕಾಡುತ್ತೆ ಸರ್. ಇನ್ನು ಮೊನ್ನೆ DK ಶಿವಕುಮಾರ್ ಮಾತನಾಡಿದಂಥ ಸಂದರ್ಭದಲ್ಲಿ ಇಚ್ಛೆ ಪಟ್ಟು ಕೊಡುವಂಥರ ಜಮೀನು ಮಾತ್ರನ ತಗೊಂಡು ಇದನ್ನೇ ನೀವು ಯಾವ ರೀತಿ ಅರ್ಥೈಸ್ಕೊಂತೀರಾ ಸರ್? ನೋಡಿ, ಈ ಒಂದು ಒಡೆದು ಆಳುವ ನೀತಿನ ಭಾಳ ನೋಡಿಬಿಟ್ಟಿದ್ದೀವಿ. ಅವರು ಇಚ್ಛೆ ಪಟ್ಟವರು ಮಾತ್ರ ಕೊಡ್ತೀವಿ ಅಂತಂದರೆ ಇಚ್ಛೆ ಪಡೆದೇ ಇರೋರು ಭೂಮಿನ ಹೆಂಗೆ ತಗೋತಾರೆ ಪಕ್ಕದವ್ರದ್ದು? ಅದಕ್ಕೋಸ್ಕರ ಈ ಯೋಜನೆ 2 ರೀತಿ ವಿರೋಧ ಮಾಡ್ತಾಯಿದ್ದೀವಿ. ಒಂದು ಫಲವತ್ತಾದ ಭೂಮಿ, ಅದು ಫಲವತ್ತಾದ ಭೂಮಿ. ಎರಡನೇದು ಇದು ರಿಯಲ್ ಎಸ್ಟೇಟ್ ಲಾಬಿಗೋಸ್ಕರ ಮಾಡ್ತಾ ಇರೋ ಯೋಜನೆ. ಅವೆರಡೂ ಕೂಡ ಇವತ್ತೇನು ಭಾವನೆ ವ್ಯಕ್ತ ಆಗ್ತಾ ಇದೆ ಅದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಸರ್. ಕೊನೆಯದಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಿಮ್ಮ ಹೋರಾಟ ಹೇಗಿರುತ್ತೆ? ಇನ್ನು BJP JDSನ ಬೆಂಬಲದ ಜೊತೆಗೆ ಇನ್ನು ಮುಂದುವರಿದು ಇದು NDA JDS BJP ಅನ್ನೋದಕ್ಕಿಂತ ನೈಜ ರೈತರ ಒಂದು ಭಾವನೆಯನ್ನು ಪ್ರತಿಬಿಂಬಿಸೋ ಹೋರಾಟ. ಈ ಹೋರಾಟನ ಇನ್ನಷ್ಟು ಪರಿಣಾಮಕಾರಿ ಆಗೋಕ್ಕೆ, ಇನ್ನಷ್ಟು ಅರ್ಥಪೂರ್ಣ ಆಗೋಕ್ಕೆ, ಮಲಗದಂಗೆ ನಟನೆ ಮಾಡ್ತಾ ಇರೋ ಸರ್ಕಾರನ ಎಬ್ಸೋದಕ್ಕೆ ಯಾವ ರೀತಿ ನಾವು ಮೊನಚುಗೊಳಿಸ್ಬೇಕು, ಯಾವ ರೀತಿ ಶಾರ್ಪ್ಗೊಳಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.